ಸೊ ಸ್ನೇಹಿತರೆ, ಈ ಒಂದು ಕತೆ ಒಬ್ಬ ರೈಲ್ವೆ ಎಂಪ್ಲಾಯ್ ತನ್ನ ಡ್ಯೂಟಿ ಮಾಡೋ ಟೈಮಲ್ಲಿ ಗಮನಿಸಿದಂತಹ ಒಂದು ಸ್ಟ್ರೇಂಜ್ ಹಾಗೆ ನಡೆಯೋದಕ್ಕೆ ಸಾಧ್ಯವಾಗದೇ ಇರುವಂತಹ ಒಂದು ಘಟನೆನ ರೈಲ್ವೆ ಬುಕಿಂಗ್ ಸಿಸ್ಟಮಲ್ಲಿ ಗಮನಿಸ್ತಾನೆ. ಆ್ಯಂಡ್ ಇವತ್ತಿಗೂ ಕೂಡ ರೈಲ್ವೆ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಇದಕ್ಕೆ ಒಂದು ಪ್ರಾಪರ್ ಎಕ್ಸ್ಪ್ಲನೇಷನ್ ಅವ್ರ ಹತ್ರ ಇಲ್ಲ. ಸೊ ರಮೇಶ್ ರೈಲ್ವೆ ರಿಸರ್ವೇಷನ್ ಬುಕ್ಕಿಂಗ್ ಕೌಂಟರಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಸೊ ಅವನ ಒಂದು ಕೆಲಸ ಬಂದ್ಬಿಟ್ಟು ಸಿಂಪಲ್. ಯಾವುದೇ ಒಂದು ಫ್ಲ್ಯಾಟ್ ಆಗಿರುವಂತಹ ಪ್ರೊಫೈಲ್ನ ಐಡೆಂಟಿಫೈ ಮಾಡಿ ಅದನ್ನು ಬ್ಲಾಕ್ ಮಾಡೋದು, ಹಾಗೆ ಟ್ರೈನ್ ಟಿಕೆಟ್ ಏನು ಕ್ಯಾನ್ಸಲ್ ಆಗಿರುತ್ತೋ ಅದನ್ನು ಇಮಿಡಿಯೇಟ್ ಆಗಿ ಡಿಸ್ಪೋಸ್ ಮಾಡೋದು, ಹಾಗೆ ಕ್ಯಾನ್ಸಲ್ ಆಗಿರುವಂತಹ PNRsನ ಐಡೆಂಟಿಫೈ ಮಾಡಿ ಫ್ಲಾಗ್ ಆಫ್ ಮಾಡೋದು. ಸೊ ಅವನ ಒಂದು ಕೆಲಸ ಇಷ್ಟ ಆಗಿತ್ತು. ಸೊ ಒಂದು ರಾತ್ರಿ ಎಕ್ಸಾಕ್ಟ್ಲಿ ಶಾರ್ಪ್ ಅರೌಂಡ್ 11:47 11:50 ಆಗಿತ್ತು ರಾತ್ರಿ. ಸೊ ಆ ಟೈಮಲ್ಲಿ ಅವನು ಹಾಗೆ ತನ್ನ ಸಿಸ್ಟಮ್ ಮುಂದೆ ಕೂತಿರುವಾಗ ಅವನಿಗೆ ಒಂದು ಸಿಸ್ಟಮ್ ಮೇಲ್ಗಡೆ ಒಂದು ನೋಟಿಫಿಕೇಶನ್ ಬರುತ್ತೆ. ಸೊ ನೋಟಿಫಿಕೇಶನ್ ಏನಪ್ಪ ಅಂದರೆ, ರೀಸೆಂಟಾಗೆ ಯಾರೋ ಟ್ರೈನನ್ನು ಬುಕ್ ಮಾಡಿದ್ರು. ಸೊ ಹೋಗ್ತಾನೆ, ಚೆಕ್ ಮಾಡ್ತಾನೆ. ಸೊ ಪ್ಯಾಸೆಂಜರ್ ನೇಮ್ ಬಂದ್ಬಿಟ್ಟು ರಾಘವೇಂದ್ರ ರಾವ್, ಏಜ್ ಬಂದ್ಬಿಟ್ಟು 46 ಇಯರ್ಸ್. ಹಾಗೆಯೇ ಟ್ರೈನ್ ಅವರು ಬುಕ್ ಮಾಡಿರುವಂತಹ ಒಂದು ರೂಟ್ ಏನಿದೆ ಅದು ಬೆಂಗಳೂರಿಂದ ಹುಬ್ಬಳ್ಳಿಗಿತ್ತು. ಆ್ಯಂಡ್ ಡೇಟ್ ಬಂದ್ಬಿಟ್ಟು ನಾಳೆನೆ. ಆದರೆ ಆ ಒಂದು ಪ್ರೊಫೈಲ್ ಏನಿದೆ, ಆ ಒಂದು ನೋಟಿಫಿಕೇಶನ್ ಏನಿದೆ ಅದು ರೆಡ್ಡಲ್ಲಿತ್ತು. ಸೊ ಇಮ್ಮಿಡಿಯೇಟ್ ಆಗಿ ರಮೇಶ್ ತಲೆಗೆ ಒಂದು ಥಾಟ್ ಬರುತ್ತೆ. ರೆಡ್ ಏನಪ್ಪ ಅಂದರೆ, ಏನಾದರೂ ಈ ಫ್ಲ್ಯಾಟ್ ಅಥವಾ ಇನ್ಅಪ್ರಾಪ್ರಿಯೇಟ್ ಪ್ರೊಫೈಲ್ಸ್ ರೆಡ್ಡಲ್ಲಿ ಶೋ ಆಗ್ತಾ ಇರುತ್ತೆ. ಇದರಲ್ಲಿ ರೆಡ್ ಏನಿದೆ, ಏನೋ ಸಿಸ್ಟಮ್ ಬಂದಿರ್ಬೋದು ಅಂತ ನಗಾಡ್ತಾನೆ. ಆ್ಯಂಡ್ ಒಂದು ಸ್ಟ್ರೇಂಜ್ ಥಿಂಗ್, ನಾವು ಎಲ್ಲ ನೋಡೋದಕ್ಕೆ ನಾರ್ಮಲ್ ಆಗೇ ಇತ್ತು ಅಲ್ವಾ. ಪ್ಯಾಸೆಂಜರ್ ನೇಮ್ ಇತ್ತು, ಹೋಗುವಂತಹ ಒಂದು ರೂಟು ನಾರ್ಮಲ್ ಆಗಿತ್ತು. ಆದರೆ ಒಂದು ಅನ್ಯೂಶುವಲ್ ಥಿಂಗ್ ರಮೇಶ್ ಏನು ಅಬ್ಸರ್ವ್ ಮಾಡ್ತಾನೆ ಅಂದರೆ, ಪ್ಯಾಸೆಂಜರ್ ಸ್ಟೇಟಸ್ ಡಿಸೀಸ್ಡ್, 2017 ಸತ್ತೋಗಿದ್ದಾನೆ ಅವನು. ಇದನ್ನ ನೋಡಿ ಅವನು ರಮೇಶ್ಗೆ ನಗು ಬರುತ್ತೆ. ಸೊ ಸ್ಲೈಟ್ ಆಗಿ ನಗಾಡ್ತಾನೆ. ನಗಾಡಿ ಏನಿದು ಸಿಸ್ಟಮ್ ಬಗ್ಗೆ ಈ ರೇಂಜಿಗೆ ಹೋಗ್ತಾ ಇದ್ದಲ್ಲ ಅಂತ ಅನ್ಕೋತಾನೆ. ಆದರೆ ಸ್ನೇಹಿತರೆ, ಅವನ ಪ್ರೊಫೈಲ್ನ ಇನ್ನು ಡೀಪ್ ಆಗಿ ಚೆಕ್ ಮಾಡ್ತಾ ಹೋದಾಗ ಆಲ್ರೆಡಿ ಪೇಮೆಂಟ್ ಆಗಿದೆ, ಸೀಟ್ ಬುಕ್ಕಿಂಗ್ ಕೂಡ ಕನ್ಫರ್ಮ್ ಆಗಿದೆ, ಹಾಗೆ OTP ಕೂಡ ವೆರಿಫೈ ಆಗಿದೆ. ಇದು ಅವನಿಗೆ ಇನ್ನೂ ಸ್ಟ್ರೇಂಜ್ ಆಗೋದಕ್ಕೆ ಶುರು ಆಗುತ್ತೆ. ಅವನು ಯೋಚನೆ ಮಾಡ್ತಾನೆ, 8 ವರ್ಷದ ಹಿಂದೆನೇ ಸತ್ತೋಗಿರುವಂತಹ ಒಬ್ಬ ವ್ಯಕ್ತಿ ಟ್ರೈನನ್ನು ಹೇಗೆ ಬುಕಿಂಗ್ ಸ್ಟೇಟಸನ್ನು ಕನ್ಫರ್ಮ್ ಮಾಡೋದಕ್ಕೆ ಸಾಧ್ಯ ಅಂತ. ಸೊ ರಮೇಶ್ ಆ ಒಂದು ಪ್ರೊಫೈಲ್ನ ಇನ್ನು ಡೀಪ್ ಆಗಿ ರಿಗ್ ಮಾಡ್ತಾ ಹೋಗ್ತಾ ಅವನ ಒಂದು ಮುಗುಳ್ ನಗೆ ಏನಿತ್ತು ಅದು ತುಂಬ ಸೀರಿಯಸ್ ಆಗಿ ಆಗ್ತಾ ಹೋಗುತ್ತೆ. ಆ ಒಬ್ಬ ಪ್ಯಾಸೆಂಜರ್ ಏನಿದ್ದಾನೆ, ರಾಘವೇಂದ್ರ ರಾವ್ ಅನ್ನೋ ಒಬ್ಬ ಪ್ಯಾಸೆಂಜರ್ ಪ್ರತಿ ವರ್ಷ ಆ ಒಂದು ಟ್ರೈನನ್ನು ಬುಕ್ ಮಾಡಿದ್ದಾನೆ. 2017 ಹಿಡಿದು 2025 ತನಕ ಕಂಟಿನ್ಯೂಸ್ ಎವ್ರಿ ಇಯರ್ ಆ ಒಂದು ಬುಕ್ಕಿಂಗ್ನ ಮಾಡ್ತಾ ಬಂದಿದ್ದಾನೆ. ಸೇಮ್ ಟ್ರೈನ್, ಸೇಮ್ ಕೋಚ್, ಹಾಗೆ ಸೇಮ್ ಸೀಟ್ ನಂಬರ್ ಬುಕ್ಕಿಂಗ್ ಆಗಿರುತ್ತೆ. ಅದೇ ಸೀಟ್ ನಂಬರ್ ಬಂದ್ಬಿಟ್ಟು 23. ಸೊ ಅವನಿಗೆ ಒಂದು ಸ್ವಲ್ಪ ಭಯ ಹುಟ್ಟೋದಕ್ಕೆ ಶುರು ಆಗುತ್ತೆ. ಸೊ ರಮೇಶ್ ಇಮಿಡಿಯೇಟ್ ಆಗಿ ಏನು ಮಾಡ್ತಾನೆ, ಆ ಒಬ್ಬ ಪ್ಯಾಸೆಂಜರ್ನ ಡೆತ್ ರೆಕಾರ್ಡ್ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುತ್ತೆ, ಅದನ್ನು ಚೆಕ್ ಮಾಡ್ತಾನೆ. ಸೊ ಚೆಕ್ ಮಾಡ್ತಿರುವಾಗ ಅವನು ಕಾಸ್ ಆಫ್ ಡೆತ್ ಏನು ಅಂತ ನೋಡಿದಾಗ ಅದರಲ್ಲಿ ಕಾಸ್ ಆಫ್ ಡೆತ್ ಬಂದ್ಬಿಟ್ಟು ಹಿಸ್ ಬಾಡಿ ಫೌಂಡ್ ನಿಯರ್ ಹುಬ್ಳಿ ಜಂಕ್ಷನ್ ಹತ್ರ ಅಂತ ಬರೆದಿರುತ್ತೆ ಅದರಲ್ಲಿ. ಸೊ ಓಕೆ, ಸೊ ರೈಲ್ವೆ ಸ್ಟೇಷನಲ್ಲಿ, ಹುಬ್ಳಿ ರೈಲ್ವೆ ಸ್ಟೇಷನಲ್ಲಿ ಅವನು ಎಕ್ಸಾಕ್ಟ್ಲಿ 11:40 ಸತ್ತೋಗಿರ್ತಾನೆ. ಸೊ ರಮೇಶ್ ಈಗ ಟೈಮ್ ನೋಡ್ತಾನೆ, 11:49 ಶಾರ್ಪ್ ಆಗಿರುತ್ತೆ. ಸೊ ರಮೇಶ್ ಬಂದ್ಬಿಟ್ಟು ತುಂಬಾನೇ ಚಿಲ್, ತುಂಬಾನೇ ಕಾಮ್ ಪರ್ಸನ್. ಅವನು ಈ ಥರದ ವಿಷಯದೆಲ್ಲ ತಲೆ ಕೆಡ್ಸ್ಕೊಂಡಂಥವನೇ ಅಲ್ಲ. ಆದರೆ ಅವನು ಯಾವತ್ತೂ ಮಾಡದೇ ಇರೋವಂತಹ ಒಂದು ಕೆಲಸನ ಮಾಡ್ತಾನೆ. ಅವನೇನು ಮಾಡ್ತಾನೆ, ಆ ಪ್ಯಾಸೆಂಜರ್ ಆಧಾರಿಗೆ ಲಿಂಕ್ ಆದಂತಹ ಆ ಒಂದು ನಂಬರ್ಗೆ ಡಯಲ್ ಮಾಡ್ತಾನೆ.
ಸೊ ಒಂದು ರಿಂಗ್ ಆಗುತ್ತೆ, ಸೆಕೆಂಡ್ ರಿಂಗ್ ಆಗುತ್ತೆ, ಥರ್ಡ್ ರಿಂಗ್ ಆಗುತ್ತೆ, ಯಾರು ಪಿಕ್ ಮಾಡಲ್ಲ ಅಂತ ಜಸ್ಟ್ ಡಿಸ್ಕನೆಕ್ಟ್ ಮಾಡಬೇಕು. ಆ ಕಡೆಯಿಂದ ಕಾಲನ್ನು ಒಬ್ಬರು ಪಿಕ್ ಮಾಡ್ತಾರೆ. ಆ ಕಡೆಯಿಂದ ಇವನು ಹಲೋ ಅಂತಾನೆ, ಆ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬರಲ್ಲ, ಕಂಪ್ಲೀಟ್ ಕಾಮ್ ಆಗಿರುತ್ತೆ. ಬ್ಯಾಕ್ಗ್ರೌಂಡಲ್ಲಿ ಒಂದು ಬ್ಯಾಕ್ಗ್ರೌಂಡ್ ನಾಯ್ಸ್ ಬರ್ತಾ ಇರುತ್ತೆ, ಟ್ರೈನ್ ಪಾಸ್ ಆಗ್ತಿರೋ ಥರ. ಅಂದರೆ ಟ್ರ್ಯಾಕ್ ಮೇಲ್ಗಡೆ ಪಾಸ್ ಆಗ್ತಿರುವಾಗ ಆ ಒಂದು ಮೆಟಲ್ ಸೌಂಡ್ ಬರುತ್ತೆ ನೋಡಿ, ಆ ಥರ ಬರ್ತಾ ಇರುತ್ತೆ. ಇವನ ಬಾಡಿ ಕಂಪ್ಲೀಟ್ ಫ್ರೀಸ್ ಔಟ್ ಆಗುತ್ತೆ ಆ್ಯಂಡ್ ಸಲೈವನ ಸೋಲೋ ಮಾಡ್ತಾನೆ, ಬೈದಲ್ಲಿ ಉಗುಳನ್ನ ನುಗ್ತಾನೆ. ಸೊ ಮತ್ತೆ ಹಲೋ ಅಂತಾನೆ. ಆ ಕಡೆ ಮುಂದೆ ಒಂದು ಕಾಮ್ ಹಾಗೆ ಒಂದು ಬೇಸ್ ವಾಯ್ಸಲ್ಲಿ ಯಾರೋ ಮಾತಾಡ್ತಾರೆ. ನಂದು ಟಿಕೆಟ್ ಕನ್ಫರ್ಮ್ ಆಗಿದೆಯಾ ಅಂತ ಆ ಕಡೆಯಿಂದ ಒಂದು ವಾಯ್ಸ್ ಬರುತ್ತೆ. ಸೊ ಆಗ ರಮೇಶ್ ಹೇಳ್ತಾರೆ, ಸರ್ ನಿಮ್ಮ ಟಿಕೆಟ್ ಕನ್ಫರ್ಮ್ ಆಗಿದೆ, ಆದರೆ ನಿಮ್ಮ ಒಂದು ಟಿಕೆಟ್ ಏನಿದೆ, ಈ ಒಂದು ಟಿಕೆಟ್ ಅದು ಯಾವುದೋ ಸತ್ತೋಗಿರೋ ಒಬ್ಬ ವ್ಯಕ್ತಿಗೆ ಲಿಂಕ್ ಆಗಿದೆ, ಅದನ್ನು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಆ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬರಲ್ಲ. ಮತ್ತೆ ರಮೇಶ್ ಹಲೋ ಅಂತ ಹೇಳ್ತಾನೆ. ಆಗ ಹೇಳ್ತಾನೆ, ಆ ಕಡೆಯಿಂದ ಆ ವಾಯ್ಸ್ ಹೇಳುತ್ತೆ, ಅದು ನನಗೆ ಗೊತ್ತಿದೆ ಅಂತ ಹೇಳಿಬಿಟ್ಟು ಕಾಲ್ ಡಿಸ್ಕನೆಕ್ಟ್ ಆಗ್ಬಿಡುತ್ತೆ. ಒಂದು ಸೆಕೆಂಡ್ ರಮೇಶ್ ಆ ಡಿಸ್ಕನೆಕ್ಟ್ ಆಗಿರೋ ಕಾಲನ್ನೇ ನೋಡ್ತಾ ಆ ಒಂದು ಮೊಬೈಲ್ನೇ ಸ್ಟೇರ್ ಮಾಡ್ತಾ ಕೂರ್ತಾನೆ. ಅವ್ನು ಸ್ಟೇರ್ ಮಾಡ್ತಾ ಇತ್ತು ಏನಕ್ಕೆ ಅಂದರೆ, ಅದರಲ್ಲಿ ಇನ್ಕಮಿಂಗ್ ಕಾಲ್ ಎಂಡೆಡ್ ಅಂತ ಟೈಮ್ ಯಾವುದು ಬಂತು ಅಂದರೆ, ಎಷ್ಟು ಬಂತು ಅಂದರೆ 6 minutes 17 seconds ಅಂತ ಶೋ ಆಗ್ತಾ ಇದೆ ಇನ್ಕಮಿಂಗ್ ಕಾಲ್. ರಿಯಲ್ ಆಗಿ ಹೇಳಬೇಕು ಅಂದರೆ ರಮೇಶ್ ನೆಟ್ಟಿಗೆ 1 ನಿಮಿಷನೂ ಮಾತಾಡಿಲ್ಲ ಆ ವ್ಯಕ್ತಿ ಜೊತೆ. ಹಾಗಿರ್ಬೇಕಾದ್ರೆ ಇನ್ಕಮಿಂಗ್ ಕಾಲ್ 6 minutes ಡ್ಯೂರೇಷನ್ ಹೇಗೆ ತೋರಿಸ್ತಾ ಇದೆ ಅಂತ ಅವನಿಗೆ ಕನ್ಫ್ಯೂಸ್ ಆಗಿಬಿಡ್ತಾನೆ. ಸೊ ರಮೇಶ್ಗೆ ಈ ಒಂದು ಇನ್ಸಿಡೆಂಟ್ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕಾಗಲ್ಲ ಆ್ಯಂಡ್ ಮಲ್ಗೋದಕ್ಕೂ ಕೂಡ ಅವನಿಗೆ ಆಗ್ತಾ ಇಲ್ಲ. ಈ ಒಂದು ಇನ್ಸಿಡೆಂಟ್ ಏನಿದೆ ಅವನನ್ನು ಹಾಂಟ್ ಮಾಡ್ತದೆ. ಸೊ ಅವನೇನು ಮಾಡ್ತಾನೆ, ಇಮ್ಮಿಡಿಯೇಟ್ ಆಗಿ ಹುಬ್ಳಿ ಜಂಕ್ಷನಲ್ಲಿ ಇದ್ದಂತಹ ತನ್ನ ಫ್ರೆಂಡ್ ನವೀನ್ಗೆ ಕಾಲ್ ಮಾಡಿಬಿಟ್ಟು 2017 ಇಲ್ಲಿ ತನಕ ಸೋ ಆ್ಯಂಡ್ ಸೋ ಟ್ರೈನ್ ಹೆಸರು ಹೇಳಿಬಿಟ್ಟು ಸೀಟ್ ನಂಬರ್ 23 ಕೋಚ್ ನಂಬರ್ ಹೇಳಿ ಸೀಟ್ ನಂಬರ್ 23 2017 2025 ತನಕ ಅಷ್ಟು CCTV ಫುಟೇಜಸ್ನ ನನಗೆ ಕಳಿಸ್ಕೊಡಪ್ಪ ಅಂತ ಹೇಳ್ತಾನೆ. ಸೊ ಅವನು ನವೀನ್ ಇದ್ದವನು ಸರಿ ನಾನು ನಿನಗೆ ಕಳಿಸ್ಕೊಡ್ತೀನಿ ಅಂತ ಅವನು ಫೋನ್ ಡಿಸ್ಕನೆಕ್ಟ್ ಮಾಡ್ತಾನೆ. ಅಷ್ಟು 8 ವರ್ಷದ CCTV ಫುಟೇಜಸ್ ಏನಿದೆ ನೆಕ್ಸ್ಟ್ ಡೇ ಇವನ ಒಂದು ಸಿಸ್ಟಮ್ಗೆ ಬರುತ್ತೆ. ಸೊ 1 by 1 ಚೆಕ್ ಮಾಡ್ತಾ ಹೋಗ್ತಾನೆ. 2017 ಫುಟೇಜ್ನ ಓಪನ್ ಮಾಡ್ತಾನೆ ಫಸ್ಟು. ಸೊ ಟೈಮ್ 2017 ಎಕ್ಸಾಕ್ಟ್ಲಿ ಟೈಮ್ ಬಂದ್ಬಿಟ್ಟು 11:40. ಅವನು ಫಸ್ಟ್ ಮುಂಚೆದು ನೋಡ್ತಾನೆ, ಓಕೆನಾ, 7-8 ಗಂಟೆದು ನೋಡ್ತಾನೆ. ಆ 7-8 ಗಂಟೆ ಟೈಮಲ್ಲಿ ಅವ್ನು ನೋಡಿದಾಗ ಒಂದು ಫ್ಯಾಮಿಲಿ ಬರುತ್ತೆ. ಫ್ಯಾಮಿಲಿ ಜೊತೆ ಆ ಒಂದು ಸೀಟ್ ಹತ್ರ ಬಂದು ಯಾರೋ ಕೂರ್ತಾರೆ, ಆ ಫ್ಯಾಮಿಲಿ ಬಂದು ಕೂರುತ್ತೆ ಸೀಟ್ ನಂಬರ್ 23. ಆಮೇಲೆ ನೋಡ್ತಾನೆ ಮುಂದೆ ಮತ್ತೆ ಫಾಸ್ಟ್ ಫಾರ್ವರ್ಡ್ ಮಾಡ್ತಾನೆ. ಆ ಸೀಟ್ ಕಂಪ್ಲೀಟ್ ಎಂಟಿ ಇದೆ, ಯಾರು ಆ ಒಂದು ಸೀಟಲ್ಲೇ ಇರಲ್ಲ, ಸೀಟ್ ನಂಬರ್ 23 ಹತ್ರ. ಎಕ್ಸಾಕ್ಟ್ಲಿ ಶಾರ್ಪ್ 11:40ಗೆ ಒಬ್ಬ ಕಂಪ್ಲೀಟ್ ಮುಖನ ಕವರ್ ಮಾಡಿಕೊಂಡು ಬಂದು ಒಬ್ಬ ವ್ಯಕ್ತಿ ಆ ಒಂದು ಸೀಟ್ ಮೇಲೆ ಬಂದು ಕೂತು ಆ ಒಂದು CCTV ಕ್ಯಾಮ್ರಾನೇ ಸ್ಟೇರ್ ಮಾಡ್ತಾ ಕೂತಿರ್ತಾನೆ. ಆ್ಯಂಡ್ ಜಸ್ಟ್ 2 seconds ಆ ಒಂದು CCTV ಫುಟೇಜ್ ಏನಿದೆ ಅದು ಗ್ಲಿಚ್ ಆಗುತ್ತೆ. ಆ್ಯಂಡ್ ಆ ಗ್ಲಿಚ್ ಆಗ್ತಾ ನೆಕ್ಸ್ಟ್ CCTV ಫುಟೇಜ್ ಏನು ಕ್ಲಿಯರ್ ಆಗ್ತಿದ್ದಂಗೆ ಆ ವ್ಯಕ್ತಿ ಅಲ್ಲಿಲ್ಲ. ಆ್ಯಂಡ್ ಆ ಒಂದು ಸೀಟ್ ಏನಿದೆ ಥ್ರೂ ಔಟ್ ದ ಜರ್ನಿ ಖಾಲಿಯಾಗೇ ಹೋಗುತ್ತೆ. ಇದೇ ರೀತಿ ಅವನು ಎಲ್ಲ CCTV ಫುಟೇಜಸ್ನ ಚೆಕ್ ಮಾಡ್ಕೊಂಡು ಹೋಗ್ತಾನೆ. ಸೇಮ್ ರೆಕಾರ್ಡ್ ಆಗಿರುತ್ತೆ. 2 minutes ಗ್ಲಿಚ್ ಆಗುತ್ತೆ, ಆ ವ್ಯಕ್ತಿ ಇರೋದಿಲ್ಲ. ಇದೇ ಎಲ್ಲ CCTV ಫುಟೇಜಸ್ಸಲ್ಲೂ ಕಂಟಿನ್ಯೂ ಆಗಿರುತ್ತೆ. ಸೊ ರಮೇಶ್ ತುಂಬ ಪ್ರಯತ್ನ ಪಡ್ತಾನೆ, ಆದರೆ CCTV ಫುಟೇಜಸ್ಸೇ ಈ ಥರ ಆಗಿರೋದ್ರಿಂದ ಅವನಿಗೆ ತುಂಬ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಆಗ ಸಡನ್ ಆಗಿ ಅವನಿಗೆ ಫ್ಲ್ಯಾಶ್ ಆಗುತ್ತೆ, ಆ್ಯಕ್ಚುಲಿ ಆ ಪ್ಯಾಸೆಂಜರ್ದು ನಿನ್ನೆ ನಾನು ಚೆಕ್ ಮಾಡಿದಾಗ ಸ್ಟೇಟಸ್ ನಾಳೆ ಅಂತಿತ್ತಲ್ವ ಜರ್ನಿ ಡೇ. ಸೊ ಆ ನಾಳೆ ಬಂದ್ಬಿಟ್ಟು ಇವತ್ತೇ ಅವತ್ತು ಹೆಂಗೋ ಟ್ರೈನ್ ಇವತ್ತು ಶೆಡ್ಯೂಲ್ ಆಗಿದೆ, ಇವತ್ತು ಚೆಕ್ ಮಾಡೋಣ ಅಂತ ವೆಯ್ಟ್ ಮಾಡ್ಕೊಂಡು ಕೂರ್ತಾನೆ. ಎಕ್ಸಾಕ್ಟ್ಲಿ ಶಾರ್ಪ್ 11:40ಗೆ ಟ್ರೈನ್ ಬರುತ್ತೆ ಆ್ಯಂಡ್ ಪ್ಯಾಸೆಂಜರ್ ಕೂಡ ಬೋರ್ಡ್ ಮಾಡ್ತಾರೆ. ಇವನು ತನ್ನ ಸಿಸ್ಟಮಲ್ಲಿ ಲೈವ್ ಪ್ಯಾಸೆಂಜರ್ ಮಾನಿಟರಿಂಗ್ ಸಿಸ್ಟಮ್ಗೆ ಹೋಗಿ ಎಲ್ಲ ಟ್ರೈನಲ್ಲಿ ಇದ್ದಂತಹ ಎಲ್ಲ ಪ್ಯಾಸೆಂಜರ್ಸ್ನ ಲೈವ್ ಇವನು ಕೂತ್ಕೊಂಡು ತನ್ನ ಕ್ಯಾಬಿನಲ್ಲಿ ನೋಡ್ತಿರ್ತಾನೆ.
ಸೊ ಆಗ ನೋಡ್ತಾನೆ ಪೂರ್ತಿ ಕಂಪ್ಲೀಟ್ ಟ್ರೈನ್ ಫುಲ್ಲಿ ಪ್ಯಾಕ್ಡ್ ಆಗಿದೆ ಆ್ಯಂಡ್ ಸೀಟ್ ನಂಬರ್ 23 ಅಲ್ಲಿ ಕೂಡ ಒಬ್ಬ ವ್ಯಕ್ತಿ ಕೂತಿದ್ದಾನೆ. ಎಲ್ಲ ನಾರ್ಮಲ್ ಆಗೇ ಇತ್ತು. ಆ ವ್ಯಕ್ತಿ ಕೂಡ ಆರಾಮಾಗೆ ತನ್ನ ನೀಸ್ ಮೇಲೆ ಕೈ ಇಟ್ಕೊಂಡು ಆರಾಮಾಗಿ ಕೂತಿದ್ದಾನೆ ಅವನು. ಓಕೆ, ಅವನೇನೋ ಆರಾಮಾಗಿ ಕೂತಿದ್ದಾನೆ. ಆದ್ರೆ ಅವನ ಅಕ್ಕಪಕ್ಕ ಕೂತಂತಹ ವ್ಯಕ್ತಿಗಳೇನಿದ್ದಾರೆ ಬೇರೆ ಪ್ಯಾಸೆಂಜರ್ಸ್, ಅವ್ರು ಸ್ವಲ್ಪ ಅನ್ಕಂಫರ್ಟೇಬಲ್ ಆಗಿ ಕಾಣಿಸ್ತಾ ಇದ್ರು. ಆ್ಯಂಡ್ ಒಬ್ಬ ವ್ಯಕ್ತಿ ಏನಿದ್ದಾನೆ ಆ ಸೀಟ್ ನಂಬರ್ 23 ಇಂದ ಪಕ್ಕದಲ್ಲಿದ್ದಂತಹ ವ್ಯಕ್ತಿ ಅವ್ನು ಎದ್ದುಬಿಟ್ಟು ತನ್ನ ಸೀಟ್ ಕೂಡ ಚೇಂಜ್ ಮಾಡ್ತಾನೆ. ಯಾಕಿದು ಈ ಥರ ಚೇಂಜ್ ಮಾಡ್ದ ಅಂತ ಅವನು ತನ್ನ ಒಂದು ಕ್ಯಾಮ್ರಾನ ಝೂಮ್ ಇನ್ ಮಾಡ್ತಾನೆ. ಆಗ ಸೀಟ್ ನಂಬರ್ 23 ಅಲ್ಲಿ ಕೂತಂತಹ ವ್ಯಕ್ತಿ ಬೇರೆ ಯಾರು ಅಲ್ಲ, ಅದೇ ರಾಘವೇಂದ್ರ ರಾವ್, ಸತ್ತೋಗಿರುವಂತಹ ರಾಘವೇಂದ್ರ ರಾವ್. ಅವನ ಅಲ್ಲಿ ಕೂತಂತಹ ವ್ಯಕ್ತಿ ಈ ಒಂದು ಆಧಾರ್ ಕಾರ್ಡ್ಗೆ ಮ್ಯಾಚ್ ಆಗ್ತಾ ಇತ್ತು. ಇವನ್ಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ಬಿಡುತ್ತೆ. ಆ್ಯಂಡ್ ರಮೇಶ್ಗೆ ತನ್ನ ಬಾಯಿಂದ ಮಾತೇ ಬರ್ತಾ ಇರಲಿಲ್ಲ. ಸೊ ರಮೇಶ್ಗೆ ಇಷ್ಟೆಲ್ಲ ಆದ್ರೂ ಕೂಡ ಅವನಿಗೆ ಎಂತ ಒಂದು ಬಂಡ್ ಧೈರ್ಯ ಅಂದ್ರೆ, ಆಯ್ತು ನೋಡೇ ಬಿಡೋಣ ಈ ಒಬ್ಬ ವ್ಯಕ್ತಿ ಎಲ್ಲಿ ಇಳ್ಕೊಳ್ತಾನೆ ಅಂತ ನೋಡೋಣ ಅಂತ ಆ ಒಬ್ಬ ವ್ಯಕ್ತಿನೇ ಮಾನಿಟರ್ ಮಾಡ್ತಾ ಕೂತಿರ್ತಾನೆ ಲೈವ್ ಕ್ಯಾಮ್ರಾದಲ್ಲಿ. ಸೊ ಹಾಗೆ ಒಂದು ಸ್ವಲ್ಪ ಹೊತ್ತಾಗುತ್ತೆ. ಸ್ವಲ್ಪ ಹೊತ್ತಾಗ್ತಾ ಇದ್ದಾಗೇನೆ ಆ ರಾಘವೇಂದ್ರ ರಾವ್ ಏನಿದ್ದಾನೆ ಆ ಒಬ್ಬ ವ್ಯಕ್ತಿ ನಿಧಾನವಾಗಿ ಕ್ಯಾಮ್ರಾ ಕಡೆ ತಿರುಗ್ತಾನೆ. ಆ್ಯಂಡ್ ಶಾರ್ಪ್ ಕ್ಯಾಮ್ರಾನೇ ನೋಡ್ತಾ ಕೂತಿರ್ತಾನೆ. ಈ ಕಡೆಯಿಂದ ರಮೇಶ್ ಆ ವ್ಯಕ್ತಿನ ಒಬ್ಸರ್ವ್ ಮಾಡ್ತಾ ಕೂತಿರ್ತಾನೆ. ಸೊ ಐ ಟು ಐ ಕಾಂಟ್ಯಾಕ್ಟ್ ಫಿಸಿಕಲಿ ಅಲ್ಲಿ ಡೈರೆಕ್ಟ್ ಆಗಿ ಆಗ್ದಲೇ ಇರ್ಬೋದು, ಬಟ್ ಟೆಕ್ನಿಕಲಿ ಐ ಟು ಐ ಕಾಂಟ್ಯಾಕ್ಟ್ ಆಗಿದೆ ಇಬ್ರದು. ಸೊ ಹಾಗೆ ರಮೇಶ್ ಕೂಡ ತನ್ನ ಬಂಡ ಧೈರ್ಯದಲ್ಲಿ ಆಗಿದ್ದಾಗ್ಲಿ ನೋಡೇ ಬಿಡೋಣ ಇವತ್ತು ಒಂದು ನನಗೆ ಕ್ಲಾರಿಟಿ ಸಿಗ್ಲೇಬೇಕು ಅಂತ ಅವನು ಮೆಂಟಲಿ ಫಿಕ್ಸ್ಡ್ ಆಗ್ಬಿಟ್ಟಿದ್ದ. ಸೊ ಸಡನ್ ಆಗಿ ಅವನ ಒಂದು ಸಿಸ್ಟಮ್ಗೆ ಒಂದು ನೋಟಿಫಿಕೇಶನ್, ಪ್ಯಾಸೆಂಜರ್ ಬುಕ್ಡ್ ನೋಟಿಫಿಕೇಶನ್ ಬರುತ್ತೆ. ಇಷ್ಟೊತ್ತಲ್ಲಿ ಯಾರು ಬುಕ್ ಮಾಡಿದ್ರು ಅಂತ ಚೆಕ್ ಮಾಡ್ತಾನೆ. ಸ್ನೇಹಿತರೆ, ಅವನಿಗೆ ಒಂದು ಶಾಕ್, ಒಂದು ಸರ್ಪ್ರೈಸಿಂಗ್ ಶಾಕ್ ಅಂತಾನೆ ಹೇಳ್ಬೋದು ಕಾದಿತ್ತು ರಮೇಶ್ಗೆ. ಈ ಸತಿ ಪ್ಯಾಸೆಂಜರ್ ನೇಮ್ ಬಂದ್ಬಿಟ್ಟು ರಮೇಶ್, ಫೋಟೋ ಕೂಡ ರಮೇಶ್ದೇ ಆಗಿತ್ತು. ಆ್ಯಂಡ್ ತನ್ನ ವಯಸ್ಸು ಹಾಗೆ ಸೀಟ್ ನಂಬರ್ 23ನ ಬುಕ್ ಮಾಡಿದ್ದಾನೆ ಅದೇ ನಾಳೆಗೆ. ಇದಷ್ಟು ಡೀಟೇಲ್ಸ್ ಏನು ಮುಂಚೆ ರಾಘವೇಂದ್ರ ರಾವ್ದು ಬಂದಿತ್ತೋ ಈ ಸತಿನೂ ಕೂಡ ಸೇಮ್ ಬರುತ್ತೆ. ಆದರೆ ರಾಘವೇಂದ್ರ ರಾವ್ ಬದಲಿಗೆ ರಮೇಶ್ನಾಗಿತ್ತು ಹೆಸರು. ಇದನ್ನ ನೋಡಿ ಜೋರಾಗಿ ರಮೇಶ್ ಕಿರ್ಚ್ಕೊಂಡು ಸಿಸ್ಟಮ್ನ ಶಟ್ ಡೌನ್ ಮಾಡ್ಬಿಡ್ತಾನೆ. ಆ್ಯಂಡ್ ಇಮ್ಮಿಡಿಯೇಟ್ ಆಗಿ ನೆಕ್ಸ್ಟ್ ಡೇನೆ ಕೆಲಸಕ್ಕೆ ರಿಸೈಡ್ ಮಾಡ್ತಾನೆ. ಸೊ ಸ್ನೇಹಿತರೆ, ಈಗಲೂ ಕೂಡ ಆ ಒಂದು ಸೀಟ್ ನಂಬರ್ 23 ಆ್ಯಂಡ್ ಆ ಒಂದು ಟ್ರೈನಲ್ಲಿ ಸ್ಪೆಸಿಫಿಕ್ ಆಗಿ ಆ ಟ್ರೈನ್ನ ನಾನು ಹೇಳೋದಕ್ಕಾಗೋದಿಲ್ಲ, ಯಾಕಂದರೆ ಲೀಗಲ್ ಕಾನ್ಸಿಕ್ವೆನ್ಸಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಆದ್ದರಿಂದ ನಾನು ಅದನ್ನು ಅವಾಯ್ಡ್ ಮಾಡ್ತಾ ಇದ್ದೀನಿ. ಸೊ ಈಗಲೂ ಕೂಡ ಆ ಒಂದು ಟ್ರೈನ್ ಏನಿದೆ ಆ ಟ್ರೈನ್ನ ಆ ಸ್ಪೆಸಿಫಿಕ್ ಕೋಚ್ನ ಸೀಟ್ ನಂಬರ್ 23 ಅದನ್ನು ತೆಗೆದು ಹಾಕಿದ್ದಾರೆ. ಈಗ ಆ ಒಂದು ಟ್ರೈನಲ್ಲಿ ಆ ಪರ್ಟಿಕ್ಯುಲರ್ ಸೀಟ್ 23 ಇಲ್ಲ. ಸ್ಟೇಷನ್ ಹೇಳ್ಬಿಡ್ತೀನಿ, KSR, ನಮ್ಮ ಬೆಂಗಳೂರಲ್ಲಿ ಇದ್ದಂತಹ KSR ರೈಲ್ವೆ ಸ್ಟೇಷನ್. ಆ ಟ್ರೈನ್ ಹೇಳೋದಕ್ಕಾಗಲ್ಲ. ಯಾರಾದರೂ ನೀವು ಬೆಂಗಳೂರವರಾಗಿದ್ರೆ ಟ್ರಾವೆಲ್ ಮಾಡ್ತಿದ್ರೆ ಹುಬ್ಳಿಗೆ, ನೀವೇ ಐಡೆಂಟಿಫೈ ಮಾಡ್ಕೊಳ್ಳಿ ಯಾವ ಟ್ರೈನಲ್ಲಿ ಸೀಟ್ ನಂಬರ್ 23 ಇರೋದಿಲ್ವೋ ಅದೇ ಟ್ರೈನ್ ಬಗ್ಗೆನೇ ನಾನು ಮಾತಾಡ್ತಾ ಇರೋದು. ಸ್ಪೆಸಿಫಿಕ್ ಆಗಿ ನಾನು ಏನಾದರೂ ಆ ಒಂದು ಟ್ರೈನ್ ಸ್ಪೆಸಿಫಿಕ್ ಆಗಿ ಹೆಸರು ತೊಗೊಂಡ್ಬಿಟ್ರೆ ಅದು ನಾಳೆ ಲೀಗಲ್ ಬ್ಯಾಟಲ್ಸಿಗೆ ಕಾರಣವಾಗುತ್ತೆ ಅಂತ ಹೇಳ್ತಾ, ಈಗಲೂ ಕೂಡ ಅದನ್ನು ನಾನು ಹೇಳ್ದಂಗೆ ಆ ಒಂದು ಸೀಟ್ನ ತೆಗೆದು ಹಾಕಿದ್ದಾರೆ. ಸೊ ಇದಾಗಿತ್ತು ಇವತ್ತಿನ ಈ ಒಂದು ಹಾರರ್ ಸ್ಟೋರಿ. ಸೊ ಹೋಪ್ಫುಲಿ ಈ ಒಂದು ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಒಂದು ವೇಳೆ ಕತೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ. ಒಂದು ವೇಳೆ ಕತೆ ಇಷ್ಟ ಆಗದೇ ಇದ್ದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಆ್ಯಂಡ್ ಸ್ನೇಹಿತರೆ, ಇನ್ನೊಂದು ನಾನು ಹೇಳೋದು ಮರ್ತೆ, ಡೈಲಿ ವಿಡಿಯೋ ಮಾಡಿ ಅಂತ ಕೇಳ್ತೀರಾ. ಡೈಲಿ ವಿಡಿಯೋ ಮಾಡೋದಕ್ಕೆ ನನಗೇನು ಪ್ರಾಬ್ಲಮ್ ಇಲ್ಲ. ಆ್ಯಕ್ಚುಲಿ ನಮ್ಮ ಪ್ರೊಫೆಷನ್ ಹೇಗಿದೆ ಅಂದರೆ, ಬೆಳಗ್ಗೆ ಹೋದರೆ ಬರೋದೇ ಲೇಟ್ ಆಗಿಬಿಡುತ್ತೆ, 10-10:30 ಆಗಿಬಿಡುತ್ತೆ. ಆ್ಯಂಡ್ ಆ ಒಂದು 10-10:30 ಟಯರ್ಡ್ನೆಸ್ಸಲ್ಲಿ ಬಂದು ವಿಡಿಯೋ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಬಟ್ ವೀಕ್ಲಿ, ಎವ್ರಿ ವೀಕ್ ನಾನು ಪ್ರಾಮಿಸ್ ಮಾಡ್ತೀನಿ, ಎವ್ರಿ ವೀಕ್ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ದಿಸ್ ಈಸ್ ಮೈ ಪ್ರಾಮಿಸ್. ಖಂಡಿತವಾಗ್ಲೂ ಮಾಡ್ತೀನಿ ಇದನ್ನು. ಓಕೆ, ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ.
ಸಪೋರ್ಟ್ನ ಕಡಿಮೆ ಮಾಡಬೇಡಿ. ಇದು ಯಾವ ಥರ ಸಪೋರ್ಟ್ ಮಾಡ್ತಾ ಇದ್ದೀರಾ ಅದೇ ರೀತಿ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.